ನಾನು ವಿಶ್ವನಾಥ ಗೌಡ ನನ್ನ ಸ್ವಇಚ್ಛೆಯಿಂದ ಈ ಉಯಿಲನ್ನ ಬರೆಯುತ್ತಿದ್ದೇನೆ. ನನ್ನ ಮರಣ ನಂತರ ಇಷ್ಟು ವರ್ಷಗಳಲ್ಲಿ ನಾನು ಸಂಪಾದಿಸಿದ ನನ್ನ ಎಲ್ಲ ಆಸ್ತಿಯನ್ನ ನನ್ನ ಇಬ್ಬರು ಮಕ್ಕಳಾದ ರಾಜೇಂದ್ರ ಗೌಡ ಮತ್ತು ರಾಣಿ ಗೌಡ ಇಬ್ಬರು ಸಮನಾಗಿ ಹಂಚಿಕೊಳ್ಳತಕ್ಕದ್ದು. ನನ್ನ 2 ಫ್ಯಾಕ್ಟರಿಗಳು, ಕಾಫಿ ಎಸ್ಟೇಟ್ ಮತ್ತು ಟ್ರಾನ್ಸ್ಪೋರ್ಟ್ ಕಂಪನಿಗಳು ನನ್ನ ಮಗಳಾದ ರಾಣಿ ಗೌಡಗೆ ಸೇರತಕ್ಕದ್ದು. ಹಾಗೆಯೇ ನನ್ನ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ನನ್ನ ಕ್ವಾರೀಸ್ಗಳು ನನ್ನ ಮಗ ರಾಜೇಂದ್ರ ಗೌಡನಿಗೆ ಸೇರತಕ್ಕದ್ದು. ನನ್ನ ಮನೆ ಮತ್ತು ಸುತ್ತಲೂ ಇರುವ 12 ಎಕರೆ ಜಾಗ ನನ್ನ ಹೆಂಡತಿ ಪಾರ್ವತಿ ವಿಶ್ವನಾಥ್ಗೆ ಸೇರುತ್ತದೆ. ನನ್ನ ಹೆಂಡತಿಯ ಮರಣ ನಂತರ ಮೇಲೆ ಹೇಳಲ್ಪಟ್ಟ ಆಸ್ತಿಯು ಶಂಕರಾಚಾರ್ಯ ಅನಾಥಾಶ್ರಮಕ್ಕೆ ಸೇರಲ್ಪಡುತ್ತದೆ. ಇದ್ಯಾವ ಸೀಮೆ ನ್ಯಾಯ? ನಾವೆಲ್ಲ ಅವ್ರ ಮಕ್ಕಳು, ಇದೆಲ್ಲ ನಮಗ್ ಸೇರ್ಬೇಕು. ಈ ಮನೆ ಕಟ್ಸಿದ್ದು ವಿಶ್ವನಾಥ್ ಸಾರ್, ನಿಮ್ಮ ತಾತ ಅವರಲ್ಲ. ಹಾಗಾಗಿ ವಿಶ್ವನಾಥ್ ಅವರು ಈ ಮನೆನ ಅವ್ರ ಇಷ್ಟ ಬಂದವ್ರಿಗೆ ಯಾರಿಗೆ ಬೇಕಾದ್ರೂ ಕೊಡಬಹುದು. ಸರಿ ಬಿಡು. ಈಗ ಈ ಆಸ್ತಿ ಮೇಲಿನ ಒಡೆತನ ಯಾವಾಗಿಂದ ಜಾರಿಗೆ ಬರುತ್ತೆ ಅಂದ್ರೆ ನಾನು ಯಾವಾಗಿಂದ ಚಾರ್ಜ್ ತಗೋಬಹುದು ಅಂತ? ಏನಾಯ್ತು? ಯಾಕೆ ಓದ್ತಾ ಇಲ್ಲ? ನನ್ನ ಮಕ್ಕಳ ಮಾನಸಿಕ ಅಪರಿಪಕ್ವತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಮೂಲಕ ನಾನು ಹೇಳುವುದೇನೆಂದರೆ, ನನ್ನ ಮರಣದ ದಿವಸದಿಂದ ಮುಂದಿನ 25 ವರ್ಷಗಳವರೆಗೆ ನನ್ನ ಸಮಸ್ತ ಆಸ್ತಿಯು ಕೆಳಗೆ ಸೂಚಿಸಲ್ಪಟ್ಟಿರುವ ವ್ಯಕ್ತಿಯ ಪರಾಂಬರಿಕೆ ಅಥವಾ ಸುಪರ್ದಿಯಲ್ಲಿ ಇರತಕ್ಕದ್ದು. ಏನ್ ಬೊಗಳ್ತಾ ಇದ್ಯಾ? ಹಾಗಂತ ನಾನು ಬರ್ದಿಲ್ಲ ರಾಜ, ನಿಮ್ ತಂದೆ ಬರ್ದಿದ್ದಾರೆ. ಸರಿ ಸರಿ, ಯಾರ ನನ್ನ ಮಗ ಕೇರ್ಟೇಕರು? ಆ ವ್ಯಕ್ತಿಗೆ ನನ್ನ ಎಲ್ಲ ಆಸ್ತಿಯ ಮೇಲೂ ಸಂಪೂರ್ಣ ಅಧಿಕಾರ ಮತ್ತು ಹಕ್ಕುಗಳಿದ್ದು ಇದರ ಒಳ್ಳೆಯದಕ್ಕಾಗಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ಸ್ವತಂತ್ರನಾಗಿದ್ದಾನೆ. ಅಲ್ಲದೆ 25 ವರ್ಷಗಳ ನಂತರ ತನ್ನ ಇಷ್ಟದಂತೆ ಈ ಆಸ್ತಿಯನ್ನು ನನ್ನ ಮಕ್ಕಳಲ್ಲಿ ಹಂಚುವ ಅಧಿಕಾರವನ್ನು ಕೂಡ ಈ ಮೂಲಕ ನಾನು ಆ ವ್ಯಕ್ತಿಗೆ ನೀಡುತ್ತಿದ್ದೇನೆ. ಯಾರು ಹೇಳಯ್ಯ? ಏನ್ ಮುಖ ನೋಡ್ತಾ ಇದ್ಯಾ? ಓದು. ಆ ವ್ಯಕ್ತಿ ಹೆಸರೇ ವಿಚಿತ್ರವಾಗಿದೆ, ಬಳ್ಳಾರಿ ನಾಗ. ಬಂದಾನೋ ಬಳ್ಳಾರಿ ನಾಗ, ಬಂಬೋಲೆ ಕಾಳಿಂಗ ನಾಗ, ಶಂಭುಲಿಂಗ ಶುಭಯೋಗ. ಈ ನಾಯಿ ನಿಜ ಹೇಳೋಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು. ಆದ್ರೆ ಪ್ರೀತಿಯಿಂದ ಕೆನ್ನೆ ಮೇಲೆ 4 ತಡ್ದ ನೋಡಿ ಹಕ್ಕಿಯಂಗ್ ಹಾಡಕ್ ಶುರು ಮಾಡ್ದ. ಎಡಗಡೆಗೆ ಬಾ ಅಂತಿದ್ದಾರೆ. ಅಣ್ಣ, ನಾನು ಒಪ್ಕೋತೀನಿ, ದಯವಿಟ್ಟು ಕ್ಷಮಿಸೋಣ. ನಿಮ್ ಹಸುಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದು ನಾನೇ. ನಂಜ ಈ ತರ ಮಾಡು ಅಂತ ಹೇಳ್ದ, ಇಲ್ದಿದ್ರೆ ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ದ. ಇನ್ನು ಮುಂದೆ ಯಾವತ್ತೂ ಈ ತರ ತಪ್ಪು ಮಾಡಲ್ಲ. ಏನಾಯ್ತು? ಬಳ್ಳಾರಿ ನಾಗ. ಹೌದು, ನಾಗ, ಬಳ್ಳಾರಿ ನಾಗ. ಏನಲ್ಲ ಬಾ, ಫಸ್ಟು ಒಡಿ, ಆಮೇಲೆ ಮಾತು. ಬಾರ್ರಿ ಬಾ.
ಏನ್ ತಿಳ್ಕಂಡ್ಲೆ? ಯಾವನೋ ಕಿತ್ತೋ ಡಾಕ್ಟರ್ನ ಕರ್ಸಿ ರೊಕ್ಕ ಕೊಟ್ಟು ಸೂಜಿ ಸುಚ್ಚಿ ನಾನು ಆ ಕಣ್ಣೆಲ್ಲ ಕೊಂದು ಬಿಟ್ರೆ ನಾ ಗೊಡಗೊಡ ಅಂತ ನಡ್ಗೆ ಓಡೋಗ್ಬಿಡ್ತೀನಿ ಅನ್ಕೊಂಡ. ನಾನು ಓಡೋಗ್ಬಿಡ್ತೀನಿ, ಆವಾಗ ನೀನು ಒಬ್ನೇ ಬೇಸ್ ವ್ಯಾಪಾರ ಮಾಡ್ಕೊಂಡಿರ್ಬೋದು ಅನ್ಕೊಂಡ. ಈಗ ಹೇಳ್ತೀನಿ ಕೇಳು, ನಿನ್ನೋರು ಅಂತ ತಿಳ್ಕೊಂಡಿರೋ ದೊಡ್ಡ ದೊಡ್ಡ ಗಿರಾಕಿಗಳನ್ನ ಕರ್ಸಿ ಸುಮ್ನೆ ಇಟ್ಕೊಳ್ಳಿ ಅಂತ 50 ಆಕಳು ಕೊಟ್ಟೀನಿ, ಬೇಸ್ ಕುಡ್ಸಿದ್ದೀನಿ. ಅವರೆಲ್ಲ ಫುಲ್ ಖುಷ್. ನಿಂತಾಗ ಒಂದೇ ಒಂದು ಪುಟ್ಟಿ ಸಗಣಿ ತಗೊಂಬಂದಿಲ್ಲ ಅಂತ ನನಗೆ ಮಾತು ಕೊಟ್ಟವ್ರೆ. ಸಾಕ? ಇನ್ನು ನೀವು ಊರಾಗಿರ್ಬಾರ್ದು, ಸತ್ತುವಾಗ್ಲೂ ಇರಬಾರ್ದು. ಫುಲ್ ಎಲ್ಲ ಮಾರ್ಕೊಂಡು ಇವಾಗ್ಲೇ ನೀವು ಊರ್ ಬಿಟ್ಟು ಹೋಗ್ಬೇಕು. 4:15 ಒಂದು ಬಸ್ ಅದ. ವಿಜಯ್ ಅಣ್ಣ, ಕಾಗಜದ ಮೇಲೆ ಅದು ಏನೇನ್ ಬೇಕೋ ಎಲ್ಲ ಬರ್ಸ್ಕೊಂಡು ರೊಕ್ಕ ಕೊಟ್ಟು ಹಂಗೆ ಒಂದು ಬಸ್ ಟಿಕೆಟ್ ಕೊಟ್ಟು ಕಳಿಸ್ಲೆ. ಆಯ್ತಣ್ಣ. ಓಡಿಯೋದಕ್ಕೆ ನನ್ನ ಕೈಯನ್ನು ಕಡಿತಾ ಇತ್ತೆ. ಹೋಗಲಿ. ನೀ ಏನೇ ಹೇಳೋಣ, ಅಷ್ಟೊಂದು ಪ್ರಾಪರ್ಟಿನ 25 ವರ್ಷ ನಿನ್ ಕಸ್ಟಡಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಿನ್ ಮೇಲೆ ಎಷ್ಟೊಂದು ವಿಶ್ವಾಸ ಇರಬೇಕು. ಅದೆಲ್ಲ ಸರಿ, ಆದ್ರೆ ಇಲ್ಲಿನ ವ್ಯಾಪಾರ ವ್ಯವಹಾರನೆಲ್ಲ ಬಿಟ್ಟು ಅದನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಅಲ್ಲಿಗೆ ಹೇಗೆ ಹೋಗಕ್ಕಾಗುತ್ತೆ? ನೀನೇ ಹೇಳೋಣ. ಇಲ್ಲ ವಿಜಯ್, ನಾನು ಹೋಗ್ಬೇಕು. ಎಲ್ಲಾರನ್ನೂ ಆಚೆ ಹಾಕಿ ಜಾಗ ಕ್ಲೀನ್ ಮಾಡಿಸಿ. ಏಯ್, ಮೊದ್ಲು ಆ ಮುದ್ಕಿನ ಆಚೆ ಹೇಳ್ಕೊಂಬನ್ರ. ಏನ್ ಮಾಡ್ತಾ ಇದ್ಯೋ? ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಇನ್ಮೇಲೆ ಈ ಮನೆಯಲ್ಲಿ ನಾನ್ ಇರ್ತೀನಿ. ಕ್ರಿಮಿಗಳಿಂದ ತುಂಬಿರೋ ಈ ಜಾಗನ ಸ್ವಚ್ಛ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಮೊದಲನೇ ಕ್ರಿಮಿ ನೀನ್ ಈ ಮನೇಲಿ ಬಾಳಿದ್ ಸಾಕು. ಹೀಗ್ ಮಾಡ್ಬೇಕು ಅಂತ ನಾನು ಎಷ್ಟು ದಿವಸದಿಂದ ಕನಸು ಕಾಣ್ತಾ ಇದ್ದೆ. ಓ, ಇಲ್ಲಿ ಬರ್ತೀಯ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ವಕ್ಕರ್ಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಒಂದು ತಿಳ್ಕೊ, ನಾನು ಅಮ್ಮ ಇಲ್ಲೇ ಇರ್ತೀವಿ. ಧಾರಾಳವಾಗಿರ್ಬೋದು, ಸಂತೋಷವಾಗಿರ್ಬೋದು. ಮನೆ ಮುಂದೆ ಬೆಂಕಿ ಹಾಕಿ ಬಿಳಿ ಬಟ್ಟೆ ಹೊತ್ಕೊಂಡು ಚಟ್ಟದ ಮೇಲೆ ಮಲಗಬೇಕು ಅಂತಿದ್ರೆ ಇರ್ಬೋದು. ಬಿಳಿ ಬಟ್ಟೆ ಹೊತ್ಸಿ ಚಟ್ಟದ ಮೇಲೆ ನಿನ್ನೂ ಮಲಗಿಸ್ಬೋದು. ಬಾಯಿ, ಹೆಣ್ಣು ಗಂಡು ಎರಡೂ ಅಲ್ದೇ ಇರೋ ನೀನು ಇವಳ ಗಂಡನಾಗಿ ಇವಳ ಚಾಕ್ರಿ ಮಾಡ್ಕೊಂಡಿದ್ರೆ ಸಾಕು. ನನ್ ದಾರಿ ಗಡ್ಡ ಬಂದ್ರೆ ಸಿಗದ್ ಹಾಕ್ಬಿಡ್ತೀನಿ. ಎಲ್ರನ್ನ ಎತ್ಕೊಂಡಾಗ ಆಚೆ ಬಿಸಾಕ್ರ. ಏನ್ ಸರ್ ಇದು? ಮನೆ ಅಂದ ಮೇಲೆ ತಾಯಿ ಮಗನ ಜಗಳ ಇದ್ದಿದ್ದೆ, ಹಂಗಂತೇಳಿ ನೀವು ಹಿಂಗ್ ಮಾಡ್ಬೋದಾ? ಹಲೋ, ನಮ್ಮನೆ ವಿಷಯದಲ್ಲಿ ಮೂಗ್ ತುರ್ಸಕ್ ನೀನ್ ಯಾವನ? ನಾವ್ ಸುಮ್ನೆ ಹಂಗೆ ಓದ್ತಿದ್ದವ್ರು. ಆದ್ರೆ ಅನ್ಯಾಯ ಕಣ್ಣು ಕಂಡ್ರೆ ನಾವ್ ಅಲ್ಲೇ ನಿಂದಿರ್ತೀವಿ. ನಮಗ್ ಸುಮ್ನಿರಕ್ ಆಗೋದಿಲ್ಲ. ಏನಂತಿಲ್ಲ? ಕರೆಕ್ಟ್ ಆಗಿ ಹೇಳ್ದೆ ಅಣ್ಣ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ನಮಗೆ ಊಟ ತಿಂಡಿಗಿಂತ ಮುಖ್ಯ. ನಾನು ಏನು ಹೇಳೋದು? ಯಪ್ಪ ಭಗವಂತ, ನಾನೇನು ಅನ್ಕೊಂಡಿದ್ದಿ? ಬಹಳ ಗಟ್ಟದಿರಿ. ಆದ್ರೂ ಒಬ್ರು ಮಾತಾಡೋವಾಗ
ಅವ್ರ ಕಪಾಳಕ್ಕ ರಪ್ ಅಂತ ಬಿಡೋದು ತಪ್ಪು. ಪೂರ್ತಿ ಮಾತಾಡೋ ತನಕ ಬಿಡ್ಬೇಕು. ಆಯ್ತಾ ನೀನ್ ಹೇಳೋದು? ಏಯ್ ಆಚ್ಗಾಕ್ರ ಇಲ್ಲೂಸ್ ನನ್ ಮಗನ್ನ. ಇರಲೇ